ಹಾಯ್ ಫ್ರೆಂಡ್ಸ್, ಮಸ್ತ್ಮಗ.ಕಾಮ್ಗೆ ಸ್ವಾಗತ. ಪ್ರಧಾನಿ ಮೋದಿ ಚೀನಾಗೆ ಭೇಟಿ ನೀಡಿದ್ದು ದೇಶಾದ್ಯಂತ ಮತ್ತೆ ಚೀನಾ ಸುದ್ದಿಯಲ್ಲಿದೆ. ಇಂಥ ಸಂದರ್ಭದಲ್ಲಿ ಚೀನಾ ಬಗ್ಗೆ ಒಂದಿಷ್ಟು ಅಚ್ಚರಿ ಅಂಶಗಳನ್ನು ತಿಳಿದುಕೊಳ್ಳಲೇಬೇಕು. ಚೀನಾ ಅಂದ್ರೆ ಮೊದಲು ನೆನಪಾಗುವುದೇ ಅಲ್ಲಿನ ಜನಸಂಖ್ಯೆ, ಅಲ್ಲಿನ ಜನರ ವಿಚಿತ್ರ ಜೀವನ ಶೈಲಿ, ದೊಡ್ಡ ಕಮ್ಯುನಿಸ್ಟ್ ದೇಶ ಅನ್ನುವ ಟ್ಯಾಗ್ ಲೈನ್, ಅಮೆರಿಕವನ್ನ ಸೈಡ್ ಹೊಡೆಯೋಕೆ ಮುನ್ನುಗ್ತಿರೋ ಡ್ರ್ಯಾಗನ್ ರಾಷ್ಟ್ರದ ಆರ್ಥಿಕತೆ. ಆದ್ರೆ ಚೀನಾದ ಆಳಕ್ಕೆ ಹೋಗಿ ನೋಡಿದ್ರೆ ಹಲವು ರೋಚಕ ರಹಸ್ಯಕಾರಿ ಸಂಗತಿಗಳನ್ನ ಚೀನಾ ಒಳಗೊಂಡಿದೆ. ಅವುಗಳನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ ಬನ್ನಿ. ಇವರು ತಿನ್ನದ ಐಟಮ್ಮೇ ಇಲ್ಲ. ಚೀನಾ ಅಂದ ಕೂಡಲೇ ವಿಚಿತ್ರ ಅನಿಸೋದು ಅವರ ಆಹಾರ ಪದ್ಧತಿ. ಅವರು ಏನೆಲ್ಲ ತಿಂತಾರೆ ಅಂತ ನಮಗೆಲ್ಲ ಗೊತ್ತಿದೆ. ತಿನ್ನೋದು ಬಿಡಿ, ಅದನ್ನ ಹೇಳೋದು ಕೂಡ ಕಷ್ಟ. ಜಸ್ಟ್ ತೋರಿಸ್ತಾ ಹೋಗ್ತೀವಿ, ನೋಡಿ ಇದನ್ನ. ಇವುಗಳೆಲ್ಲವನ್ನ ಚೀನಿಯರು ತಿಂತಾರೆ. ಚೀನಾ ಮಾಧ್ಯಮವೇ ವರದಿ ಮಾಡಿರುವಂತೆ ಕೊರೋನಾ ವೈರಸ್ನ ಉಗಮ ಸ್ಥಾನ ಅಂತ ಹೇಳಲಾಗೋ ವುಹಾನ್ನ ಮಾಂಸದ ಮಾರ್ಕೆಟ್ನಲ್ಲಿ 75 ಪ್ರಭೇದದ 120 ವಿವಿಧ ಕಾಡು ಪ್ರಾಣಿ ಮಾರಾಟ ಮಾಡಲಾಗ್ತಿತ್ತು. ಆದ್ರೆ ಸ್ನೇಹಿತರೆ, ಚೀನಿಯರ ವಿಚಿತ್ರ ಆಹಾರ ಪದ್ಧತಿ ಹಿಂದೆ ದಾರುಣ ಹಿನ್ನೆಲೆ ಕೂಡ ಇದೆ. ಈ ವಿಡಿಯೋದಲ್ಲಿ ನಾವದನ್ನ ಎಕ್ಸ್ಪ್ಲೈನ್ ಮಾಡಿದೀವಿ, ನೀವದನ್ನ ಚೆಕ್ ಮಾಡ್ಬೋದು. ಆದ್ರೆ ಸ್ನೇಹಿತರೆ, ಹಾಗಂತ ಎಲ್ಲಾ ಚೀನಿಯರು ಸಿಕ್ಕದ್ದನ್ನೆಲ್ಲ ತಿಂತಾರೆ ಅಂತಲ್ಲ. ಕೆಲ ನಿರ್ದಿಷ್ಟ ಜಾಗದಲ್ಲಷ್ಟೇ ಈ ರೀತಿ ವಿಲಕ್ಷಣ ಆಹಾರ ಪದ್ಧತಿ ಇದೆ. ಉಳಿದಂತೆ ಸಾಮಾನ್ಯ ಚೀನಿಯರು ನಿಮ್ಮಂತೆ ಹೆಚ್ಚಾಗಿ ಅನ್ನ, ಗೋಧಿಯಿಂದ ಮಾಡಿದ ಚಪಾತಿಯಂತಹ ಖಾದ್ಯ, ನೂಡಲ್ಸ್, ಸೋಯಾ ಪದಾರ್ಥಗಳನ್ನ ತಿಂತಾರೆ. 3ನೇ ಅತಿದೊಡ್ಡ ದೇಶ ಫ್ರೆಂಡ್ಸ್, ವಿಸ್ತೀರ್ಣದಲ್ಲಿ ಜಗತ್ತಿನ ಅತಿದೊಡ್ಡ ದೇಶ ಅಂದ್ರೆ ರಷ್ಯಾ, 2ನೇಯದು ಕೆನಡಾ, 3ನೇಯ ದೇಶವೇ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ. ಇನ್ಫ್ಯಾಕ್ಟ್ ಗಾತ್ರದಲ್ಲಿ ಚೀನಾ, ಅಮೆರಿಕ ಬಹುತೇಕ ಸಮಸಮ ಇವೆ. ಕೆಲವೇ ಸಾವಿರ ಚದರ ಕಿಲೋಮೀಟರ್ ಅಂತರದಲ್ಲಿ ಚೀನಾ ದೊಡ್ಡದಿದೆ. ಚೀನಾದ ಒಟ್ಟು ವಿಸ್ತೀರ್ಣ 95,96,000 ಚದುರ ಕಿಲೋಮೀಟರ್ ಇದೆ. ವಿಶ್ವದಲ್ಲೇ ಅತಿ ಹೆಚ್ಚು ದೇಶಗಳೊಂದಿಗೆ ಗಡಿ ಹಂಚಿಕೊಳ್ಳುವ ದೇಶ. ಉತ್ತರದಲ್ಲಿ ರಷ್ಯಾ, ಮಂಗೋಲಿಯಾದಿಂದ ಹಿಡಿದು ದಕ್ಷಿಣದಲ್ಲಿ ಭಾರತ, ನೇಪಾಳದವರೆಗೂ ಬರೋಬ್ಬರಿ 14 ದೇಶಗಳೊಂದಿಗೆ ಬಾರ್ಡರ್ ಹೊಂದಿದೆ. ಅತಿ ಹೆಚ್ಚು ಜನಸಂಖ್ಯೆ ಫ್ರೆಂಡ್ಸ್, ಭೂಮಿ ಮೇಲೆ 3ನೇ ಅತಿದೊಡ್ಡ ದೇಶವಾದ ಚೀನಾ ಜನಸಂಖ್ಯೆಯಲ್ಲಿ ಇತ್ತೀಚಿನವರೆಗೆ ನಂಬರ್ 1 ಸ್ಥಾನದಲ್ಲಿತ್ತು. ಸುಮಾರು 73 ವರ್ಷಗಳ ಕಾಲ ಈ ಆಧಿಪತ್ಯ ಹೊಂದಿತ್ತು. ಕೇವಲ 2023ರಲ್ಲಷ್ಟೇ ಭಾರತ ಹಿಂದಿಕ್ಕಿದೆ. ಸದ್ಯ ಚೀನಾದ ಜನಸಂಖ್ಯೆ 142 ಕೋಟಿಗೂ ಹೆಚ್ಚಿದೆ ಅಂತ ಅಂದಾಜು ಮಾಡಲಾಗಿದೆ. ಅಂದ್ರೆ ವಿಶ್ವದ ಪ್ರತಿ 5 ಜನರಲ್ಲಿ ಚೈನೀಸ್ ಇದ್ದಾರೆ. 50ಕ್ಕೂ ಹೆಚ್ಚು ಎಥ್ನಿಕ್ ಗುಂಪುಗಳನ್ನ ಹೊಂದಿದೆ. ವಿಶ್ವದ ಅತ್ಯಂತ ಪುರಾತನ ನಾಗರಿಕತೆಗಳಲ್ಲಿ ಚೀನಾ ಕೂಡ ಒಂದು. ಸುಮಾರು 5,000 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿದೆ. ಹೂಗಳ ಸಾಮ್ರಾಜ್ಯ. ಚೀನಾದಲ್ಲಿ ಹೂವು ಮತ್ತು ಹಣ್ಣುಗಳನ್ನ ಹೇರಳವಾಗಿ ಬೆಳೆಯಲಾಗುತ್ತೆ. ಸುಮಾರು 3 ಲಕ್ಷಕ್ಕೂ ಅಧಿಕ ಹೂವುಗಳ ಪ್ರಭೇದ ಚೀನಾದಲ್ಲಿ ಸಿಗುತ್ತೆ. ಹೀಗಾಗಿ ಇದನ್ನ ಹೂಗಳ ಸಾಮ್ರಾಜ್ಯ ಅಂತ ಕೂಡ ಕರೀತಾರೆ. ಅನ್ವೇಷಣೆಗಳ ನಗರ ಫ್ರೆಂಡ್ಸ್, ನಾವು ಇವತ್ತು ಬಳಸ್ತಿರೋ ಪೇಪರ್, ದಿಕ್ಸೂಚಿ, ಗನ್ ಪೌಡರ್ ಹಾಗೂ ಪ್ರಿಂಟಿಂಗ್ ಮೆಷಿನ್ಗಳನ್ನ ಅನ್ವೇಷಣೆ ಮಾಡಿದ್ದು ಚೈನೀಸ್. ಜೊತೆಗೆ ಗಾಳಿಪಟವನ್ನ 3000 ವರ್ಷಗಳ ಹಿಂದೆನೆ ಚೈನೀಸ್ ಕಂಡು ಹಿಡಿದಿದ್ರು. ಏನಿದು ಕೊಮಲಾಂಗ್ಮಾ? ಫ್ರೆಂಡ್ಸ್, ವಿಶ್ವದ ಅತಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್ ಅನ್ನೋದು ಎಲ್ರಿಗೂ ಗೊತ್ತು. ಚೀನಾ ಮತ್ತು ಟಿಬೆಟ್ ಗಡಿಯಲ್ಲಿದೆ. ಇದನ್ನ ಎಲ್ಲರೂ ಮೌಂಟ್ ಎವರೆಸ್ಟ್ ಅಂತ ಕರೆದ್ರೆ ಚೈನೀಸ್ ಮಾತ್ರ ಕೊಮಲಾಂಗ್ಮಾ ಅಂತ ಕರೀತಾರೆ. ಇದರರ್ಥ ಭೂಮಿಯ ಮಾತೃದೇವತೆ ಅಂತ. ಪಿಂಗ್ ಪಾಂಗ್ ಕ್ರೀಡೆ ಫ್ರೆಂಡ್ಸ್, ಪಿಂಗ್ ಪಾಂಗ್ ಅಥವಾ ಟೇಬಲ್ ಟೆನ್ನಿಸ್ ಚೀನಾ ದೇಶದ ರಾಷ್ಟ್ರೀಯ ಕ್ರೀಡೆ. ವಿಶೇಷ ಅಂದ್ರೆ ಇದನ್ನ ಕಂಡು ಹಿಡಿದಿದ್ದು ಬ್ರಿಟನ್ ಆದ್ರೂ ಕೂಡ ಚೀನಾದಲ್ಲಿ ತುಂಬಾ ಫೇಮಸ್ ಆಗಿದೆ. ಐಸ್ ಕ್ರೀಮ್ನ ತವರು ಸ್ನೇಹಿತರೆ, ನಾವಿವತ್ತು ತಿನ್ನೋ ಐಸ್ ಕ್ರೀಮ್ ಮೂಲ ಚೀನಾ ದೇಶ ಅಂದ್ರೆ ನಿಮಗೆ ಅಚ್ಚರಿ ಆಗ್ಬೋದು. ಡ್ರ್ಯಾಗನ್ ರಾಷ್ಟ್ರದಲ್ಲಿ ಕ್ರಿಸ್ತಪೂರ್ವ 200ರಲ್ಲೇ ಐಸ್ ಕ್ರೀಮ್ ತಿಂತಾ ಇದ್ರಂತೆ. ಆಗ ಹಾಲು ಮತ್ತು ಅಕ್ಕಿಯ ಹೆಪ್ಪುಗಟ್ಟಿದ ಮಿಶ್ರಣವನ್ನ ಐಸ್ ಕ್ರೀಮ್ ರೀತಿ ಸವಿತಾ ಇದ್ರು. ಆಗಿನ ಕಾಲಕ್ಕೆ ಅದು ಐಸ್ ಕ್ರೀಮ್ ಆಗಿತ್ತು ಚೀನಾದಲ್ಲಿ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 48,700 ರೂಪಾಯಿ ಮಾತ್ರ. 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, 3 ಹೊತ್ತು ಊಟ, ಸೆಲ್ಯುಲಾರ್ ಜೈಲ್ ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬಾರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್ ಹಾಗೂ 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 24 ಅಕ್ಟೋಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಜಿಗುಟಾದ ಅಕ್ಕಿ. ಚೀನಾದಲ್ಲಿ ಜಿಗುಟಾದ ಅಕ್ಕಿಯನ್ನ ಹೆಚ್ಚಾಗಿ ಬೆಳೆಯಲಾಗುತ್ತೆ. ಜಗತ್ತಿನ ಅದ್ಭುತಗಳಲ್ಲಿ ಒಂದಾದ ಚೀನಾದ ಮಹಾಗೋಡೆಯನ್ನ ಕಟ್ಟೋಕೆ ಕೂಡ ಈ ಜಿಗುಟು ಅಕ್ಕಿಯನ್ನ ಬಳಸಲಾಗಿದೆ ಅಂದ್ರೆ ನೀವು ನಂಬಲೇಬೇಕು. ಮಹಾಗೋಡೆಯ ಕಲ್ಲುಗಳನ್ನ ಒಂದಕ್ಕೊಂದು ಬಂಧಿಸಲು ಬಳಸಿದ ಗಾರೆಯು ಈ ಜಿಗುಟಾದ ಅಂದ್ರೆ ಅಂಟಂಟಾದ ಅಕ್ಕಿಯಿಂದ ಕೂಡಿದೆ.
ಆಹಾರ ಸೇವಿಸಲು ಚಾಪ್ ಸ್ಟಿಕ್. ಚೈನೀಸ್ ಜನ ಆಹಾರವನ್ನ ಸೇವಿಸುವಾಗ ನಮ್ಮಂತೆ ಸ್ಪೂನ್ಗಳನ್ನ ಬಳಸೋದು ತೀರಾ ಕಮ್ಮಿ. ಸ್ಪೂನ್ ಬದಲಾಗಿ ಕಡ್ಡಿ ರೀತಿಯ ಚಾಪ್ ಸ್ಟಿಕ್ಗಳನ್ನ ಯೂಸ್ ಮಾಡ್ತಾರೆ. ಶಾಕಿಂಗ್ ಅಂದ್ರೆ ಚೀನಾದಲ್ಲಿ ಪ್ರತಿ ವರ್ಷ 400 ಕೋಟಿಗೂ ಅಧಿಕ ಚಾಪ್ ಸ್ಟಿಕ್ಗಳು ಬಳಕೆಯಾಗ್ತವೆ. ಇದಕ್ಕಾಗಿ ಸುಮಾರು 2 ಕೋಟಿ ಮರಗಳನ್ನ ಕಡಿಯಲಾಗುತ್ತಂತೆ. ಚಹಾದ ಆವಿಷ್ಕಾರ. ಸ್ನೇಹಿತರೆ, ಜಗತ್ತಲ್ಲಿ ನೀರಿನ ನಂತರ ಅತಿ ಹೆಚ್ಚು ಕುಡಿಯಲ್ಪಡುವ 2ನೆಯ ಪಾನೀಯ ಅಂದ್ರೆ ಅದು ಚಹಾ. ಸಾಮಾನ್ಯವಾಗಿ ಎಲ್ಲರೂ ಚಹಾ ಒಂದಲ್ಲ ಒಂದು ಸಲ ಕುಡಿತಾರೆ. ಕೆಲವೊಬ್ಬರಿಗೂ ದಿನವೂ ಚಹಾ ಬೇಕು. ಇಂಥ ಟೀಯನ್ನ ಕಂಡುಹಿಡಿದಿದ್ದು ಚೈನೀಸ್. ಕ್ರಿಸ್ತಪೂರ್ವ 2737ರಲ್ಲೇ ಶೆನ್ ನುಂಗ್ ಅನ್ನೋ ಚೀನಾದ ಚಕ್ರವರ್ತಿಯೊಬ್ಬ ಚಹಾ ಆವಿಷ್ಕಾರ ಮಾಡಿದ ಅಂತ ಹೇಳಲಾಗುತ್ತೆ. ಏನೋ ಮಾಡುವಾಗ ಅಚಾನಕ್ಕಾಗಿ ಮರದ ಎಲೆಗಳು ಬಿಸಿ ನೀರಿಗೆ ಬಿದ್ದು ಚಹಾದ ಹುಟ್ಟಿಗೆ ಕಾರಣ ಆಯಿತು ಅಂತಾರೆ. ಚೀನಿಯರು ಚಹಾವನ್ನ ಅವರ ಜೀವನದ ಅವಶ್ಯಕ ಭಾಗ ಅಂತ ಪರಿಗಣಿಸ್ತಾರೆ. ನೋಟು ಕಂಡು ಹಿಡಿದಿದ್ದು. ಪೇಪರ್ ಕಂಡು ಹಿಡಿದಿದ್ದ ಚೈನೀಸ್ ಪೇಪರ್ ಕರೆನ್ಸಿಯ ಆವಿಷ್ಕಾರ ಮಾಡಿದ್ರು. 1200 ವರ್ಷಗಳ ಹಿಂದೆನೆ ಚೀನಾದಲ್ಲಿ ನೋಟುಗಳ ಬಳಕೆ ಇತ್ತು. ಟಿಬೆಟ್ನ ಆಕಾಶದ ರೈಲು. ಚೀನಾದ ಕ್ವಿಂಘೈ ಟಿಬೆಟ್ ನಡುವಿನ ರೈಲು ಮಾರ್ಗ ಎಷ್ಟು ಎತ್ತರದಲ್ಲಿದೆ ಅಂದ್ರೆ ಇಲ್ಲಿ ಕೆಲವೊಮ್ಮೆ ಉಸಿರಾಡೋದು ಕಷ್ಟ ಆಗತ್ತೆ. ಹೀಗಾಗಿ ಈ ಟ್ರೈನ್ನಲ್ಲಿ ಪ್ರಯಾಣಿಕರಿಗೆ ಆಕ್ಸಿಜನ್ ಮಾಸ್ಕ್ ಒದಗಿಸಲಾಗುತ್ತೆ. ಸಾಕ್ಸ್ಗಳ ನಗರ. ಫ್ರೆಂಡ್ಸ್, ಚೀನಾದ ದತಾಂಗ್ ನಗರ ಸಾಕ್ಸ್ಗಳ ಉತ್ಪಾದನೆಗೆ ಫೇಮಸ್. ಇಲ್ಲಿಂದ ಜಗತ್ತಿನ ವಿವಿಧ ದೇಶಗಳಿಗೆ ಸಾಕ್ಸ್ ರಫ್ತಾಗುತ್ತೆ. ವರ್ಷಕ್ಕೆ 2,500 ಕೋಟಿ ಜೊತೆ ಸಾಕ್ಸ್ಗಳನ್ನ ತಯಾರಿಸಲಾಗುತ್ತೆ. ಜಗತ್ತಿನ ಅತಿದೊಡ್ಡ ಸೇನೆ. ಸ್ನೇಹಿತರೆ, ಚೀನಾದ ಸೇನೆಯನ್ನ ಪೀಪಲ್ಸ್ ಲಿಬರೇಷನ್ ಆರ್ಮಿ PLA ಅಂತ ಕರೀತಾರೆ. ಸೈನಿಕರ ಸಂಖ್ಯೆ ಆಧಾರದಲ್ಲಿ ಇದು ಜಗತ್ತಿನ ಅತಿದೊಡ್ಡ ಸೇನೆಯಾಗಿದೆ. ಚೀನಾ ಸೇನೆಯಲ್ಲಿರುವ ಸಕ್ರಿಯ ಯೋಧರ ಸಂಖ್ಯೆ 20 ಲಕ್ಷಕ್ಕೂ ಹೆಚ್ಚು. ಇದು ಅಮೆರಿಕ ಸೇನೆಗಿಂತಲೂ ದೊಡ್ಡದಾದ ಸೇನೆ. ಅತಿ ಹೆಚ್ಚು ರಫ್ತು ಮಾಡುವ ದೇಶ. ಸರಕು ಮತ್ತು ಸೇವೆಗಳನ್ನ ರಫ್ತು ಮಾಡುವ ಅತಿ ದೊಡ್ಡ ದೇಶ ಅಂದ್ರೆ ಅದು ಚೀನಾ. 2009ರವರೆಗೆ ಅಮೆರಿಕ ಮೊದಲ ಸ್ಥಾನದಲ್ಲಿತ್ತು. ಈಗ ಅಮೆರಿಕವನ್ನ ಹಿಂದಿಕ್ಕಿ ಚೀನಾ ಮುನ್ನುಗ್ತಾ ಇದೆ. ಮೊದಲ ಸ್ಥಾನಕ್ಕೆ ಬಂದಿದೆ. $3.5 ಟ್ರಿಲಿಯನ್ ಮೌಲ್ಯದ ವಸ್ತುಗಳನ್ನ ಜಗತ್ತಿಗೆ ರಫ್ತು ಮಾಡುತ್ತೆ. ಮೇಜರ್ ಎಕ್ಸ್ಪೋರ್ಟ್ ಕಂಟ್ರಿ ಅಂದ್ರೆ ರಫ್ತು ಆಧಾರಿತ ದೇಶವಾಗಿ ಚೀನಾ ಬದಲಾಗಿ ಹೋಗಿದೆ. ಹೀಗಾಗಿ ಜಗತ್ತಿನ ಫ್ಯಾಕ್ಟರಿ ಅಂತ ಕೂಡ ಕರೆಸಿಕೊಳ್ಳುತ್ತೆ. ವಿಶ್ವದ 2ನೇ ಅತಿದೊಡ್ಡ ಆರ್ಥಿಕತೆ ಕೂಡ ಹೌದು. ಒನ್ ಚೈಲ್ಡ್ ಪಾಲಿಸಿ. 1979ರಲ್ಲಿ ಚೀನಾದಲ್ಲಿ ಒನ್ ಚೈಲ್ಡ್ ಪಾಲಿಸಿ ತೆರೆಯಲಾಯಿತು. ಇದರ ಪ್ರಕಾರ ಕೇವಲ ಒಂದು ಮಗುವನ್ನ ಹೊಂದಲು ಮಾತ್ರ ಅವಕಾಶ ಇತ್ತು. ಆದ್ರೆ ಈ ಕಾನೂನನ್ನ 2015ರಲ್ಲಿ ತೆಗೆದುಹಾಕಲಾಯಿತು. ಆದ್ರೆ 36 ವರ್ಷಗಳ ಅವಧಿಯಲ್ಲಿ ಅದೆಷ್ಟೋ ಅಬಾರ್ಷನ್ ಹಾಗೂ ಹೆಣ್ಣು ಭ್ರೂಣಗಳ ಹತ್ಯೆ ನಡೆದು ಹೋಗಿದೆ ಚೀನಾದ ಈ ಪಾಲಿಸಿಯ ಕಾರಣಕ್ಕಾಗಿ. ಫೇಸ್ಬುಕ್, ಟ್ವಿಟರ್ ಬ್ಯಾನ್. ಚೀನಾದಲ್ಲಿ ಸದ್ಯ ಸಾಮಾಜಿಕ ಜಾಲತಾಣಗಳಾದ ಫೇಸ್ಬುಕ್, ಟ್ವಿಟರ್ ಗಳನ್ನ ಬ್ಯಾನ್ ಮಾಡಲಾಗಿದೆ. ಅಲ್ಲದೆ ಪ್ಲೇ ಸ್ಟೇಷನ್ ಆಡೋದನ್ನ ಕೂಡ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಅತಿ ಎತ್ತರದ ಮತ್ತು ಉದ್ದದ ಸೇತುವೆ. ಸ್ನೇಹಿತರೆ, ವಿಶ್ವದ ಅತಿ ಎತ್ತರದ ಹಾಗೂ ಅತಿ ಉದ್ದದ ಸೇತುವೆಗಳಿರೋದು ಚೀನಾದಲ್ಲಿ. ಡ್ಯಾನ್ಯಾಂಗ್ ಕೂನ್ಯಾಂಗ್ ಗ್ರ್ಯಾಂಡ್ ಸೇತುವೆ ವಿಶ್ವದ ಅತಿ ಉದ್ದದ ಸೇತುವೆಯಾಗಿದೆ. ಇದು ಬೀಜಿಂಗ್ ಹಾಗೂ ಶಾಂಘೈ ಹೈಸ್ಪೀಡ್ ರೈಲ್ವೆಯ ಭಾಗ ಆಗಿದೆ. ಈ ಸೇತುವೆ 165 ಕಿಲೋಮೀಟರ್ ಉದ್ದವಿದೆ. ಹಾಗೆ ಹ್ಯೂಜಿಯಾಂಗ್ ಕ್ಯಾನ್ಯಾನ್ ಸೇತುವೆ ವಿಶ್ವದ ಅತಿ ಎತ್ತರದ ಸೇತುವೆಯಾಗಿದೆ. ಇದು ಬೀಪಾನ್ ನದಿಯಿಂದ 625 ಮೀಟರ್ ಎತ್ತರದಲ್ಲಿದೆ. ಖಾಸಗಿ ಬಾಹ್ಯಾಕಾಶ ನಿಲ್ದಾಣ. ಸದ್ಯ ಅಂತರಿಕ್ಷದಲ್ಲಿ ಸ್ವಂತ ಸ್ಪೇಸ್ ಸ್ಟೇಷನ್ ಹೊಂದಿರೋ ಏಕೈಕ ರಾಷ್ಟ್ರ ಅಂದ್ರೆ ಅದು ಚೀನಾ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣನ ಅಮೆರಿಕ, ರಷ್ಯಾ, ಯುರೋಪ್ ರಾಷ್ಟ್ರಗಳು ಒಟ್ಟಿಗೆ ಸೇರಿ ಮಾಡಿಕೊಂಡಿದ್ರೆ ಚೀನಾ ಟಿಯಾಗಾಂಗ್ ಅನ್ನೋ ತನ್ನದೇ ಸ್ವಂತ ಸ್ಪೇಸ್ ಸ್ಟೇಷನ್ ನಿರ್ಮಿಸಿಕೊಂಡಿದೆ. ಸೊ ಫ್ರೆಂಡ್ಸ್, ಇದು ನಮ್ಮ ಪಕ್ಕದ ದೇಶ, ಪ್ರಪಂಚದ 2ನೇ ಅತಿ ವಿಶಾಲ ದೇಶ ಚೀನಾದ ಬಗ್ಗೆ ಒಂದಿಷ್ಟು ರೋಚಕ ಸಂಗತಿಯನ್ನ ನಿಮಗೆ ತಿಳಿಸುವಂತಹ ಪ್ರಯತ್ನ. ಮತ್ತೆ ಇಂತಹದೇ ಮಾಹಿತಿಪೂರ್ಣ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.